ಹಾಯ್ ಎಲ್ಲರಿಗೂ. ಕೀಕಿದು ಒಂದು ಇಂಡಿಪೆಂಡೆನ್ಸ್ ಡೇಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿರೋದು. ತುಂಬ ಖುಷಿಯಾಗಿರ್ತಾಳೆ, ಮಜಾ ಮಾಡಿರ್ತಾಳೆ ಅಂತ ಅಂದ್ಕೊಂಡ್ವಿ. ಬಟ್ ಏನಾಯಿತು ಅಂತ ನೋಡಿ. ಇಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹಾಸ್ಪಿಟಲ್ಗೆ ಕೀಕಿಗೆ ವ್ಯಾಕ್ಸಿನೇಷನ್ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇರೋದು 16 ಮಂತ್ಸಿಂದು. ಇದಕ್ಕೂ ಮುಂಚೆ ಕೀಕಿ ಮತ್ತು ಅವ್ರ ಪಾಪ ಇಬ್ಬರೂ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡೋದಕ್ಕೆ ಒಂದು ಸ್ಕೂಲ್ಗೆ ಹೋಗಿದ್ರು. ಆ ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ರಂತ, ಸೊ ಅಲ್ಲಿ ಹೋಗ್ಬಿಟ್ಟು. ಚೆನ್ನಾಗಿದೆಯಾ? ಸ್ವೀಟ್ 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 ಮಾ. ಯಾವ ಸ್ಕೂಲಿಗೆ ಹೋಗಿದ್ದೆ ಅಮ್ಮ? ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೈಕಲ್ಲಿ ಹೊರಗಡೆ ಬಂದರೂ ಕೂಡ ಅಳೋದು ನಿಲ್ಲಿಸಲೇ ಇಲ್ಲ. ಬಟ್ ಮಧ್ಯದಲ್ಲಿ ಬೈಕಲ್ಲಿ ಬರ್ತಾ ಬರ್ತಾ ಸುಮ್ಮನಾದ್ಲು. ಬಟ್ ಮನೆಗೆ ಬಂದ ಮೇಲೆ ಕೀಕಿ ಏನು ಮಾಡ್ತಾಳೆ ಅಂತ ನೋಡಿ. ಫುಲ್ ಡ್ಯಾನ್ಸಿಂಗ್ ಅಂದರೆ ಡ್ಯಾನ್ಸಿಂಗ್, ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಆರಾಮಾಗೆ ಇದ್ದಾಳೆ ಕೀಕಿ ಅಂತ ಅಂದ್ಕೊಂಡ್ಬಿಟ್ಟು ನಾವು ರೆಸ್ಟೋರೆಂಟ್ಗೆ ಹೋಗೋಣ, ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋದಿದೆ ಅಂತ ಹೊರಗಡೆ ಕರ್ಕೊಂಡು ಬಂದ್ವಿ. ಮಧ್ಯಾಹ್ನವರೆಗೂ ಚೆನ್ನಾಗೇ ಇದ್ಲು. ಯಾವಾಗಲೂ ಕೀಕಿ ಏನಂದರೆ ಎಲ್ಲನೂ ನಾನೇ ಮಾಡಬೇಕು ಅಂತ, ನಾನೇ ಸ್ಪೂನ್ ಇಟ್ಕೋಬೇಕು, ನಾನೇ ತಿನ್ನಬೇಕು, ಎಲ್ಲ ನಾನೇ ಮಾಡಬೇಕು. ಬಟ್ ತಿನ್ನಕ್ಕೆ ಬರಲ್ಲ, ಬಟ್ ಮಾಡೋದು ಬಿಡಲ್ಲ. ಈ ಥರ ಇವಳು ಫುಲ್ಲು ಚಾಸ್ತಿಗಳು ಮಾಡಿದ್ಲು. ಅಷ್ಟೋ ಇಷ್ಟೋ ತಿಂದ್ಲು ಒಂಚೂರು ಚೂರು. ಅದಾಗಿದ್ಮೇಲೆ ಅವಳಿಗೆ ಕಾಲು ನೋವು ಸ್ಟಾರ್ಟ್ ಆಯ್ತೇನೋ, ಫುಲ್ಲು ಹೆವಿಯಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಹೊರಗಡೆ ಕರ್ಕೊಂಡು ಹೋದೆ ಕೀಕಿನ ಸ್ವಲ್ಪ ಸಮಾಧಾನ ಮಾಡೋಣ ಅಂತ. ಅಷ್ಟರಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಲ್ಲ, ಅದು ಬಂತು. ಸೊ ಐಸ್ ಕ್ರೀಮ್ ತಿನ್ಕೊಂಡು ಕೀಕಿಗೆ ಸ್ವಲ್ಪ ತಿನ್ನಿಸಿದ್ವಿ, ಯಾಕಂದರೆ ಸರಿಯಾಗಿ ಊಟ ಮಾಡಿರಲಿಲ್ಲ ಅವಳು. ಹಾಗಾಗಿ ಅಟ್ಲೀಸ್ಟ್ ಐಸ್ ಕ್ರೀಮ್ ಆದರೂ ಸ್ವಲ್ಪ ತಿನ್ನಲಿ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತಿನ್ನಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದೆಲ್ಲ ಆದಮೇಲೆ ಅವಳ ಕಾಲ್ಗೆ ಅಸಲು ಒಂಚೂರು ಟಚ್ ಮಾಡೋಂಗಿಲ್ಲ, ಅಳ್ಗಾಡ್ಸಂಗಿಲ್ಲ, ತುಂಬಾ ಅಳ್ತಾ ಇದ್ಲು. ನೀನು ಮನೆಗೆ ಬಂದ್ವಿ ವಾಪಸ್ಸು. ಅದಾದಮೇಲೆ ಅವಳು ಬರೀ ಬೆಡ್ಡಲ್ಲೇ ಮಲ್ಕೊಂಡೇ ಇರ್ತಾಯಿದ್ಲು. ಒಂದು 2-3 ಅವರ್ಸ್ ಮಲ್ಕೊಂಡ್ಳು. ಅದಾದಮೇಲೆ ಎದ್ಮೇಲೆ ಮತ್ತೆ ಸಾಂಗ್ ಕೇಳಿಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಬಟ್ ಡ್ಯಾನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಅವಳೇ ಹೊಡ್ಕೊಂಡು ಒಂದೇ ಕಾಲಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಬೇಜಾರಾಗ್ತಾಯಿತ್ತು ಸಖತ್ತಾಗಿ, ತುಂಬ ಪೇನ್ ಇದೆ ಪಾಪುಗೆ ಅಂತ ಹೇಳಿಬಿಟ್ಟು. ಬಟ್ ತುಂಬಾ ಕ್ಯೂಟಾಗಿ ಏನೇನೋ ಮಾಡಿಬಿಟ್ಟು ಸ್ವಲ್ಪ ಫನ್ನಿನೂ ಮಾಡ್ತಾಯಿದ್ಲು. ಚೆನ್ನಾಗಿತ್ತು ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.